ಹಲೋ ನಮಸ್ಕಾರ. ಇಂದು ಬೆನಕಟ್ಟಿ ದುರ್ಗಾದೇವಿ ಜಾತ್ರೆ. ಯರಗಟ್ಟಿ ತಾಲೂಕಿನ ಬೆನಕಟ್ಟಿ ಜಾತ್ರೆ ಅಂದ್ರೆ ಅದು ಪಕ್ಕಾ ಹುಗ್ಗಿ ಜಾತ್ರೆ ಎಂದೇ ಸುಪ್ರಸಿದ್ಧಿ. ಜೊತೆಗೆ ಗ್ರಾಮದ ಅಧಿದೇವತೆ ಶ್ರೀ ದುರ್ಗಮ್ಮನನ್ನ ಆರಾಧಿಸುವ ಜಾತ್ರೆಯೂ ಹೌದು. ಈ ಮಹಾಶಿವರಾತ್ರಿ ಅಂಗವಾಗಿ 4-5 ದಿನಗಳ ಕಾಲ ನಡೆಯುವ ಈ ಜಾತ್ರೆಗೆ ಊರಿಗೆ ಊರು ಮಧುವನಗಿತ್ತಿಯಿಂದ ಶೃಂಗಾರಗೊಳ್ಳುತ್ತದೆ. ಜೊತೆಗೆ ದೇವಿಯ ಬೃಹತ್ ಪ್ರಾಂಗಣ ಸೇರಿದಂತೆ ಇಡೀ ಊರಿಗೆ ವಿದ್ಯುತ್ ದೀಪಾಲಂಕಾರಗಳ ಮಧ್ಯೆ ಕಂಗೊಳಿಸುತ್ತಿರುತ್ತದೆ. ಜಾತ್ರೆ ಅಂಗವಾಗಿ ಫೆಬ್ರವರಿ 20ರಂದು ರಾತ್ರಿ ಮಹಾಪ್ರಸಾದ ನಡೆಯುವುದು. ಸಹಸ್ರಾರು ಜನರಿಗೆ ಊರಿನವರು ಇಡೀ ಊರು ತುಂಬ ಪಂಕ್ತಿ ಹಾಕಿ ಲೈನ್ ಆಗಿ ಕೂರಿಸಿಕೊಂಡು ಏಕಕಾಲಕ್ಕೆ ಭಕ್ತರಿಗೆ ಹುಗ್ಗಿಯ ಪ್ರಸಾದ ಬಡಿಸುವ ಪರಂಪರೆ ನೋಡಲು ಕಣ್ಣಿಗೆ ಸೊಬಗನ್ನುಂಟು ಮಾಡುತ್ತದೆ. ಗ್ರಾಮಸ್ಥರ ಈ ವಿಶಿಷ್ಟ ಶೈಲಿ ಇತರೆ ಜಾತ್ರೆಗಳಿಗೆ ಮಾದರಿಯಾಗಿದೆ. ದೇವಿಯನ್ನ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಅಲಂಕರಿಸಿ ದೇವರ ಸಾನ್ನಿಧ್ಯದಲ್ಲಿ ಪ್ರಶ್ನೆಗಳನ್ನ ಕೇಳಿ ದೇವಿ ನೀಡಿದ ವಚನದಂತೆ ನಡೆದುಕೊಳ್ಳುವ ಭಕ್ತರಿಗೆ ಕೊರತೆ ಇಲ್ಲ. ಪೌರಾಣಿಕ ಹಿನ್ನೆಲೆಯುಳ್ಳ ಈ ಜಾತ್ರೆಯಲ್ಲಿ ಟನ್ ಗಂಟಲೆ ಭಂಡಾರ ಹಾರಿಸಲಾಗುತ್ತದೆ. ದೇವಿ ಮೇಲೆ ಹಾರಿಸುವುದರೊಟ್ಟಿಗೆ ರಂಗು ರಂಗಿನ ಹೋಳಿ ಹಬ್ಬಕ್ಕೆ ಪರಸ್ಪರ ಬಣ್ಣದ ಮಿಂದೇಳುವ ಮಾದರಿಯಲ್ಲಿ ಈ ಜಾತ್ರೆಯುದ್ದಕ್ಕೂ ಭಕ್ತರು ಪರಸ್ಪರ ಭಂಡಾರ ಎರಚುತ್ತಾರೆ. ಭಾವುಕ ಭಕ್ತರ ಉತ್ಸಾಹದ ಸಂಕೇತವಾಗಿರುವ ಈ ಜಾತ್ರೆ ಫೆಬ್ರವರಿ 19ರಂದು ಬೆಳಿಗ್ಗೆ ದೇವಿಯ ರುದ್ರಾಭಿಷೇಕದೊಂದಿಗೆ ಆರಂಭ. ಸಂಜೆ 4 ಗಂಟೆಗೆ ದೇವಿಯ ಪಲ್ಲಕ್ಕಿ ಉತ್ಸವವೂ ಮದ್ದೂರಿಗೆ ಹೊರಡುವುದು. ರಾತ್ರಿ ಡೊಳ್ಳು ಹಾಗೂ ಭಜನಾ ಮೇಳಗಳಿಂದ ಜಾಗರಣೆ. 12 ಗಂಟೆಗೆ ರಂದು ಗ್ರಾಮದ ಬಸವೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಭಜನೆ ಮತ್ತಿತರೆ ಕಲಾ ಪ್ರಕಾರಗಳ ವಾದ್ಯ ವೈಭವ. ಸಂಜೆ 4 ಗಂಟೆಗೆ ಮದ್ದೂರಿನಿಂದ ಮರಳುವ ಪಲ್ಲಕ್ಕಿ ಉತ್ಸವಕ್ಕೆ ಅದ್ದೂರಿ ಸ್ವಾಗತ. ರಾತ್ರಿ ಮಹಾಪ್ರಸಾದದ ವಿತರಣೆ. 21ರಂದು ನಾನಾ ಕಲಾ ತಂಡಗಳಿಂದ ವಾದ್ಯ ವೈಭವ ನಡೆಯಲಿದೆ. ಡೊಳ್ಳಿನ ಓಲಗ ಹಾಗೂ ಹಾಡುಗಾರಿಕೆ ನಡೆಯಲಿದೆ. ಧನ್ಯವಾದಗಳು.